ನಮಸ್ಕಾರ ಸ್ನೇಹಿತರೆ. ನಮ್ಮ ಸಾಂಪ್ರದಾಯಿಕತೆ ಮತ್ತು ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಪರಂಪರೆ ಹಾಗೂ ನಮ್ಮ ಪುರಾಣಗಳು ಯಾವ ರೀತಿ ಬೆಳೆದು ಬಂದಿವೆ, ಅದೇ ರೀತಿ ಕೆಲವೊಂದು ಆಹಾರ ಪದ್ಧತಿಯಲ್ಲೂ ಕೂಡ ಕೆಲವೊಂದು ನಿಯಮಗಳನ್ನು ಹಾಗೂ ಕೆಲವೊಂದು ಸಂಪ್ರದಾಯಗಳನ್ನು ನಾವು ಪಾಲಿಸ್ತಾ ಬಂದಿದ್ದೇವೆ. ಅದೇ ರೀತಿ ನಿಮಗೆ ಗೊತ್ತಿರ್ಬೋದು, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನೈವೇದ್ಯಕ್ಕೆ ಹಾಗೂ ಯಾವುದೇ ಕಾರ್ಯಕ್ರಮ ಹಾಗೂ ಸಮಾರಂಭದಲ್ಲಿ ಬಳಕೆ ಮಾಡೋದಿಲ್ಲ ಹಾಗೂ ಬ್ರಾಹ್ಮಣರು ಹೆಚ್ಚು ಇದನ್ನು ಸೇವಿಸುವುದಿಲ್ಲ. ಅಷ್ಟಕ್ಕೂ ಯಾಕೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಗೆ ಇರುವಂತಹ ಆ ಶಾಪವಾದರೂ ಏನು, ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಏನು ತಪ್ಪು ಮಾಡಿದ್ದೇವೆ, ಈ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ತಾಳ್ಮೆಯಿಂದ ನನ್ನ ಚಾನಲನ್ನು ನೀವು ವೀಕ್ಷಿಸಿ. ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಸ್ನೇಹಿತರೆ, ಈರುಳ್ಳಿ ಬೆಳ್ಳುಳ್ಳಿಯ ಬಳಕೆ ಯಾಕೆ ಹೆಚ್ಚಿಗೆ ಮಾಡೋದಿಲ್ಲ ಹಾಗೂ ಅದರ ಹಿಂದಿನ ತಾತ್ಪರ್ಯ ಏನು ಅಂತ ನೋಡೋದಕ್ಕಿಂತ ಮುಂಚೆ ನಾವು ಸಮುದ್ರ ಮಥನದ ಒಂದು ಘಟನೆಯನ್ನು ಇಲ್ಲಿ ನೆನಪಿಸ್ಕೋಬೇಕು. ಅಂದಾಗ ಮಾತ್ರ ಮುಂದಿನ ಕತೆ ಖಂಡಿತವಾಗ್ಲೂ ನಮ್ಗೆ ತಿಳಿಯುತ್ತೆ. ಸಮುದ್ರ ಮಥನದ ವೇಳೆ ಅಮೃತ ಪ್ರಾಪ್ತಿಯ ನಂತರ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಜಗಳವಾಡ್ತಾರೆ. ಆಗ ವಿಷ್ಣು ಮೋಹಿನಿಯ ಅವತಾರದಲ್ಲಿ ರೂಪದಲ್ಲಿ ಅಮೃತವನ್ನು ದೇವತೆಗಳಿಗೆ ಮಾತ್ರ ನೀಡಲು ಯೋಜನೆಯನ್ನು ಮಾಡ್ತಾರೆ. ಆ ಒಂದು ಸಮಯದಲ್ಲಿ ರಾಹು ಮತ್ತು ಕೇತು ಈ ಇಬ್ಬರು ರಾಕ್ಷಸರು ಮೋಹಿನಿಯ ರೂಪ ಪಡೆದಂತಹ ವಿಷ್ಣುವಿನ ಗುಂಪು ಯಾವುದಿರುತ್ತಲ್ಲ, ದೇವತೆಗಳ ಗುಂಪು, ಆ ದೇವತೆಗಳ ಗುಂಪಿನಲ್ಲಿ ಕೂತು ಅಮೃತವನ್ನು ಸೇವಿಸ್ತಾರೆ. ಆಗ ಮಹಾವಿಷ್ಣು ರಾಹು ಮತ್ತು ಕೇತುವಿಗೆ ಶಿರಶ್ಛೇದನವನ್ನು ಮಾಡ್ತಾರೆ. ಅವರ ರಕ್ತದ ಒಂದು ಭಾಗ ಭೂಮಿಗೆ ಬೀಳ್ತದೆ. ಅಂದರೆ ಶಿರಚ್ಛೇದನ ನಂತರ ಆ ರಕ್ತದ ಹನಿಗಳು ಭೂಮಿ ಮೇಲೆ ಬಿದ್ದಾಗ ಆ ಬಿದ್ದಂತಹ ಹನಿಗಳೇ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯಾಗಿ ಉತ್ಪತ್ತಿಯಾಗ್ತದೆ. ಅಂದರೆ ನಾವು ಹೇಳ್ತೀವಲ್ಲ, ಉಳ್ಳಾಗಡ್ಡಿ ಹಾಗೂ ಬೆಳ್ಳುಳ್ಳಿ ಅಂತ ಹೇಳ್ತೀವಲ್ಲ, ಇದು ಉತ್ಪತ್ತಿಯಾಗುತ್ತೆ. ಈ ಹಿನ್ನೆಲೆಯಿಂದ ತಾಮಸಿಕವಾದ ಆಹಾರ ಪದಾರ್ಥ ಅಂತ ಕೂಡ ಈರುಳ್ಳಿಗೂ ಹಾಗೂ ಬೆಳ್ಳುಳ್ಳಿಗೂ ಕೂಡ ಕರೀತಾರೆ. ಹಿಂದೂ ಸಂಪ್ರದಾಯಗಳಲ್ಲಿ, ವಿಶೇಷವಾಗಿ ವೈಷ್ಣವ ಅಥವಾ ಶೈವ ಸಂಪ್ರದಾಯದ ಪ್ರಕಾರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೂಜಾ ಸಮಯಕ್ಕೆ ಅಥವಾ ತ್ಯಾಜ್ಯ ಆಹಾರ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇನ್ನೊಂದು ಇತಿಹಾಸದ ಪ್ರಕಾರ ಭೂದೇವಿಯ ಮೈಮೇಲೆ ಬಿದ್ದಂತಹ ಆ ರಕ್ತದ ಮೂಲಕ ಎರಡು ಗಡ್ಡೆಯ ರೂಪದಲ್ಲಿ ಜೀವಿಗಳನ್ನು ಹೊರತಂದಳು. ಆ ಗಡ್ಡೆ ರೂಪದಲ್ಲಿರುವಂತಹ ಜೀವಿಗಳೇ ಈ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಗಳಾಗಿ ಪರಿವರ್ತನೆಗೊಂಡವು ಅಂತ ಕೂಡ ಹೇಳಲಾಗುತ್ತೆ. ಹಾಗೂ ಬ್ರಹ್ಮದೇವರು ಕೂಡ ಈರುಳ್ಳಿ ಮತ್ತು ಬೆಳ್ಳುಳ್ಳಿಗೆ ಆಹಾರದ ರೂಪವಿದೆ, ಆದರೆ ಇವು ತಾಮಸಿಕ. ಪವಿತ್ರ ಯಜ್ಞ, ಪೂಜೆ, ನೈವೇದ್ಯಗಳಲ್ಲಿ ಇವುಗಳನ್ನು ಬಳಸಬಾರ್ದು. ಇವು ಮಾನವರ ಭೋಜನದಲ್ಲಿ ಮಾತ್ರ ಇರುತ್ತವೆ. ಇವು ಭೋಗವನ್ನು ನೀಡುತ್ತವೆ. ಆದರೆ ಜಪ, ತಪಸ್ಸು, ಶುದ್ಧ ಆಚಾರದಲ್ಲಿ ಇವು ಇಲ್ಲದಿರುವುದು ಒಳ್ಳೆಯದು ಅಂತ ಕೂಡ ಬ್ರಹ್ಮದೇವರು ಹೇಳಿರ್ತಾರೆ. ಅಂದಿನಿಂದ ಇಂದಿನವರೆಗೂ ಇದು ದೇವತೆಗಳಿಗೆ ಪ್ರೀತಿಯ ಆಹಾರವಾಗಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಆದರೆ ಮಾನವರ ದಿನಚರಿಗಳಲ್ಲಿ ಪ್ರಭಾವಿ ಮತ್ತು ಇವು ಇಂದ್ರಿಯನ ಬೆಳಗಿಸ್ತವೆ ಹೊರತು ಆತ್ಮತತ್ವವನ್ನು ಬೆಳಗಿಸುವುದಿಲ್ಲ ಅಂತ ನಂಬಿಕೆ ಕೂಡ ಇದೆ. ಹೀಗಾಗಿ ಇನ್ನು ಇಂದಿನ ಆಧುನಿಕ ಯುಗದಲ್ಲಿ ವೈಜ್ಞಾನಿಕವಾಗಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಅಂದರೆ ಉಳ್ಳಾಗಡ್ಡಿ ಹಾಗೂ ಬೆಳ್ಳುಳ್ಳಿಯನ್ನು ನಾವು ತಿಂದಾಗ ಏನೇನು ಆಗುತ್ತೆ ಅಂತ ನಾವು ನೋಡೋದಾದರೆ, ಇದು ಮಾನವನ ಹೃದಯದ ಆರೋಗ್ಯವನ್ನು ಸುಧಾರಿಸುವುದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ದೇಹದಲ್ಲಿರುವಂತಹ ಕೋಶಗಳನ್ನು ಹಾನಿಗೊಳಿಸೋದ್ರಿಂದ ರಕ್ಷಣೆಯನ್ನು ಮಾಡುತ್ತೆ. ಇನ್ನು ಬ್ಯಾಕ್ಟೀರಿಯಾ ನಾಶ ಕೂಡ ಈರುಳ್ಳಿಯಿಂದ ಆಗುತ್ತೆ. ಸಂಧಿವಾತ ಮತ್ತು ಉರಿಯೂತಗಳನ್ನು ಕಡಿಮೆ ಮಾಡುತ್ತೆ. ಎಷ್ಟೋ ಜನಕ್ಕೆ ಇದು ಮಾಹಿತಿ ಗೊತ್ತಿಲ್ಲ. ರಕ್ತದ ಒತ್ತಡ ಕಡಿಮೆ ಮಾಡುತ್ತೆ ಹಾಗೂ ಬೆಳ್ಳುಳ್ಳಿ ನಿಯಮಿತವಾಗಿ ಸೇವನೆ ಮಾಡಿದಾಗ ಮಾತ್ರ BP-ಯನ್ನು ನಿಯಂತ್ರಣ ಮಾಡುತ್ತೆ. ಕ್ಯಾನ್ಸರ್ನಿಂದ ರಕ್ಷಣೆ ಮಾಡೋದಾಗಿರ್ಬೋದು ಹಾಗೂ ಇಮ್ಯೂನ್ ಸಿಸ್ಟಮನ್ನು ಬೆಳ್ಳುಳ್ಳಿ ದೇಹದ ರೋಗ ಪ್ರತಿರೋಧ ಶಕ್ತಿಗೆ ಬಲಪಡಿಸುತ್ತೆ. ಸ್ನೇಹಿತರೆ, ಪೌರಾಣಿಕವಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯಾರು ಹಾಗೂ ಈರುಳ್ಳಿ ಬೆಳ್ಳುಳ್ಳಿ ಯಾವ ರೀತಿ ಉತ್ಪತ್ತಿ ಆಯಿತು ಅಂತ ನೋಡೋದಾದರೆ, ಪೌರಾಣಿಕ ಘಟನೆಗಳು ಈ ರೀತಿ ನಾವು ಕೇಳಿರ್ತೇವೆ. ಆದರೆ ವಾಸ್ತವಿಕವಾಗಿ ವೈಜ್ಞಾನಿಕವಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ನೈಸರ್ಗಿಕ ಔಷಧೀಯ ಗುಣಗಳನ್ನು ಹೊಂದಿದ್ದು ಹಲವಾರು ವೈಜ್ಞಾನಿಕ ಅಧ್ಯಯನಗಳಿಂದ ಕೂಡ ಇದು ಬೆಂಬಲಿತವಾಗಿದೆ.
ಆದರೆ ಇವುಗಳನ್ನು ಮಿತವಾಗಿ ಹಾಗೂ ಸರಿಯಾದ ರೀತಿಯಲ್ಲಿ ಸೇವಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಪುರಾಣ ಶೈಲಿಯ ಕಥೆಗಳು ಒಂದು ಕಡೆ ಆದರೆ ಜೀವನ ಶೈಲಿಗೆ, ಆಹಾರ ಪದ್ಧತಿಗೆ ಕೆಲವೊಮ್ಮೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಇಲ್ಲದಿದ್ದರೆ ಆ ಆಹಾರ ಪದ್ಧತಿ ಹಾಗೂ ಆಹಾರ ಸರಿಯಾಗೂ ಕೂಡ ಆಗೋದಿಲ್ಲ ಅಂತ ಕೂಡ ನಮಗೆ ತಿಳಿದಿರಬೇಕು. ಇದು ಈರುಳ್ಳಿ ಹಾಗೂ ಬೆಳ್ಳುಳ್ಳಿಗೆ ಇರುವಂತಹ ಪೌರಾಣಿಕ ಘಟನೆ ಹಾಗೂ ವಾಸ್ತವಿಕವಾಗಿ ವೈಜ್ಞಾನಿಕವಾಗಿ ಈಗಿನ ಒಂದು ಆಹಾರ ಪದ್ಧತಿಗೆ ಯಾವ ರೀತಿ ಸಹಾಯ ಆಗಿದೆ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿವರಿಸಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.